ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, BBMP ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಂಪರ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಸ್ವತಃ DCM DK ಶಿವಕುಮಾರ್ ಅವರೇ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಹೌದು ಸ್ನೇಹಿತರೆ, BBMP ಕಡೆಯಿಂದ BBMP ಅಡಿಯಲ್ಲಿ ಬರುವ ನಾಗರಿಕರಿಗೆ ಭರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ BBMP ಕಡೆಯಿಂದ ಕೊಡ್ತಿರೋ ಆ ಗಿಫ್ಟ್ ಆದ್ರೂ ಏನು, ಮತ್ತೆ DCM DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಒಂದು ವೇಳೆ ವಿಡಿಯೋನ ನೀವೇನಾದ್ರೂ ಅರ್ಧ ನೋಡಿದ್ರೆ ನಿಮಗೆ ವಿಡಿಯೋ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಅರ್ಥ ಆಗಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಂಪರ್ ಗಿಫ್ಟ್ ಅನ್ನ BBMP ಇಲಾಖೆ ಈಗ ಕೊಟ್ಟಿದೆ. ಜೊತೆಗೆ OTS ಎಂಬುದನ್ನು ಕೂಡ ಜಾರಿ ಮಾಡಿದೆ. ಹಾಗಾದ್ರೆ ಈ OTS ಅಂದ್ರೆ ಏನು, ಇದರಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಏನು ಉಪಯೋಗ, DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ, ಇದ್ರ ಬಗ್ಗೆ ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಯಾರೆಲ್ಲ BBMP ಅಡಿಯಲ್ಲಿ ಬಂದು ನಿಮ್ಮ ಆಸ್ತಿ ತೆರಿಗೆನ ಬಾಕಿ ಉಳಿಸ್ಕೊಂಡಿದ್ದೀರಾ ಅವರೆಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಅದಕ್ಕಾಗಿ ಅಂತಾನೆ ಸ್ನೇಹಿತರೆ BBMP ಅವರು OTS ಎಂಬುದನ್ನ ಜಾರಿ ಮಾಡಿದ್ದಾರೆ. ಹಾಗಾದ್ರೆ ಈ OTS ಅಂದ್ರೆ ಏನು ಸ್ನೇಹಿತರೆ? OTS ಅನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ, ಅದನ್ನ ಶಾರ್ಟ್ ಫಾರ್ಮ್ ಆಗಿ OTS ಅಂತ ಕರೀತಾ ಇದ್ದಾರೆ. ಹಾಗಾದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ನಿಮ್ಮ ಆಸ್ತಿ ತೆರಿಗೆ ಏನು ಇವಾಗ ಬಾಕಿ ಇದೆ ಅದನ್ನ ಒಂದೇ ಬಾರಿಗೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋದು, ಅಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋದು, ಒಂದೇ ಬಾರಿಗೆ ನಿಮ್ಮ ಅಮೌಂಟ್ ಅನ್ನ ಕಟ್ಸ್ಕೊಳ್ಳೋದನ್ನ OTS ಎಂಬ ಯೋಜನೆಯಿಂದ ಜಾರಿ ಮಾಡಿದ್ದಾರೆ. ಇಷ್ಟೇ ಸ್ನೇಹಿತರೆ, ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋದನ್ನ OTS ಎಂಬ ಯೋಜನೆ ಅಂತ ಅವರು ಜಾರಿ ಮಾಡಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ಏನು ನೀವು ತಲೆ ಕೆಡಿಸ್ಕೊಂಬೇಡಿ, ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಆಸ್ತಿ ತೆರಿಗೆ ಏನ್ ಬ್ಯಾಲೆನ್ಸ್ ಇದೆ ಅದನ್ನ ಪಾವತಿ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಈ OTS ಇಂದ ಏನು ಅನುಕೂಲ ಅಂತ ನೋಡೋದಾದ್ರೆ, ಇದರ ಅಡಿಯಲ್ಲಿ ಆಸ್ತಿ ತೆರಿಗೆ ಬಾಕಿ ಮೇಲೆ ಪಾವತಿಸಬೇಕಾದ ಬಡ್ಡಿಯನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ ಮತ್ತು ದಂಡವನ್ನ ಅರ್ಧಕ್ಕೆ ಇಳಿಸಲಾಗಿದೆ. ಹೌದು ಸ್ನೇಹಿತರೆ, ಇವ್ರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ, ನೀವು ಆಸ್ತಿ ತೆರಿಗೆಯಲ್ಲಿ ಏನು ಬಡ್ಡಿ ಹಾಕಿರ್ತಾರೆ ಅದನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿರ್ತಾರೆ. ಅಂದ್ರೆ ಇವಾಗ 2 ವರ್ಷದಿಂದ 3 ವರ್ಷದಿಂದ ಬಡ್ಡಿ ಹಾಕಿರ್ತಾರಲ್ಲ ಅದನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿರ್ತಾರೆ. ಮತ್ತೆ ದಂಡ, ಅದಕ್ಕೆ ಪೆನಲ್ಟಿ ಅಂತ ಇರ್ತಿದೆ, ಈ ವರ್ಷ ಕಟ್ಟಿ 1 ವರ್ಷ ಕಟ್ಟಿಲ್ಲ ಅಂದ್ರೆ ಇಷ್ಟು ಪೆನಲ್ಟಿ ಅಂತ, ಅದನ್ನ ಅರ್ಧಕ್ಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ ತರಪ್ಪ ಅಂದ್ರೆ 1 ವರ್ಷಕ್ಕೆ 300 ರೂಪಾಯಿ ದಂಡ ಇತ್ತು ಅಂತ ಅನ್ಕೊಳ್ಳೋದಾದ್ರೆ ಅದನ್ನ 150 ರೂಪಾಯಿಗೆ ಇಳಿಸಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗೇನು OTS ಎಂಬುದನ್ನು ಜಾರಿ ಮಾಡಿದ್ದಾರೆ, ಇದು ಆಸ್ತಿ ತೆರಿಗೆ ಪಾವತಿ ಮಾಡೋರಿಗೆ ಒಂಥರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಈಗಾಗಲೇ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ. ಹಾಗಾದ್ರೆ ಸ್ನೇಹಿತರೆ, OTSಗೆ ಏನಾದರೂ ಕಾಲಾವಕಾಶ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಇದೆ ಸ್ನೇಹಿತರೆ. ಇದಕ್ಕೂ ಕೂಡ ಒಂದು ಕಾಲಾವಕಾಶ ಅಂತ ಒಂದು ನಿಗದಿತವಾಗಿ ನೀಡಿದ್ದಾರೆ ಸ್ನೇಹಿತರೆ. ಈ OTSಗೆ ಕಾಲಾವಕಾಶ ಅಂತ ಕೇಳೋದಾದ್ರೆ 31ನೇ ತಾರೀಕು ಜುಲೈ 2024 ಮಾತ್ರ ಕಾಲಾವಕಾಶ ಇದೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, DK ಶಿವಕುಮಾರ್ ಅವರು ಹೇಳಿರೋ ಹಾಗೆ ಈ OTS ಎಂಬುದು ಜೀವಮಾನದಲ್ಲಿ ಒಮ್ಮೆ ಮಾತ್ರ ಈ ಯೋಜನೆ ಅವಕಾಶವಿದ್ದು ಇದರ ವಿಸ್ತರಣೆ ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ಹೌದು ಸ್ನೇಹಿತರೆ, DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ವಿಸ್ತರಣೆ ಮಾಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ 31ನೇ ತಾರೀಕು ಜುಲೈ 2024 ನಿಮ್ಮ ಬಾಕಿ ಆಸ್ತಿಯ ತೆರಿಗೆ ಏನಿದೆ ಅದನ್ನೆಲ್ಲರೂ ಕೂಡ ಪಾವತಿ ಮಾಡಿ. ಜೊತೆಗೆ ಸ್ನೇಹಿತರೆ, ಸೊ ಈ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಸೊತ್ತಿನ ಬಾಕಿ ಆಸ್ತಿ ತೆರಿಗೆಯನ್ನು ಪಾವತಿಸಬೇಕೆಂದು ಕೋರುತ್ತೇನೆ. OTS ಎಂಬುದನ್ನು ಜಾರಿ ಮಾಡಿ ನಾಗರಿಕರಿಗೆ ಸಹಾಯ ಮಾಡಲು ನಮ್ಮ ಸರ್ಕಾರ ಮತ್ತು BBMP ಜೊತೆಯಾಗಿ ಈ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂದರು. ಹೌದು ಸ್ನೇಹಿತರೆ, ಇನ್ನು ಯಾರೆಲ್ಲ ನಿಮ್ಮ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಿಲ್ಲ ಆದಷ್ಟು ಬೇಗ ನಿಮ್ಮ ಆಸ್ತಿ ತೆರಿಗೆ ಏನಿದೆ ಅದು ನಿಮ್ಮ ಹತ್ತಿರದ BBMP ಕಚೇರಿಗೆ ಹೋಗಿ ಪಾವತಿ ಮಾಡಿ. ಅಥವಾ ನೀವೇನಾದ್ರೂ ಆನ್ಲೈನಲ್ಲಿ ಮಾಡ್ತೀವಿ ಅಂದರೆ https://bbmptax.karnataka.government.in ವೆಬ್ಸೈಟ್ಗೆ ಹೋಗಿ ನೀವು ಅದ್ರ ಮೂಲಕ ಆನ್ಲೈನಲ್ಲಿ ನೀವು ಸುಲಭವಾಗಿ ಪಾವತಿ ಕೂಡ ಮಾಡಬಹುದು. ಹೌದು ಸ್ನೇಹಿತರೆ, ಈಗಾಗಲೇ OTS ಎಂಬುದನ್ನು ಜಾರಿ ಮಾಡಿ ಆಸ್ತಿ ತೆರಿಗೆ ಬಾಕಿಗಳನ್ನು ಈಗಾಗಲೇ ಬಡ್ಡಿ ಮನ್ನಾ ಮಾಡಿ ಜೊತೆಗೆ ದಂಡವನ್ನು ಕೂಡ ಅರ್ಧಕ್ಕೆ ಇಳಿಸಿದ್ದಾರೆ. ಸೊ ಹಾಗಾಗಿ ಆಗಸ್ಟ್ 1, 2024 ಈ OTS ಯೋಜನೆ ಏನಿದೆ ಅದು ಇರುವುದಿಲ್ಲ. ಸೊ ಅದಕ್ಕಾಗಿ ಆದಷ್ಟು ಬೇಗ ನಿಮ್ಮ ಆಸ್ತಿ ತೆರಿಗೆ ಏನು ಬ್ಯಾಲೆನ್ಸ್ ಇದೆ ಎಲ್ಲರೂ ಕೂಡ ಜುಲೈ 31ನೇ ತಾರೀಕಿನೊಳಗಡೆ ಪಾವತಿ ಮಾಡಿ. ಹೌದು ಸ್ನೇಹಿತರೆ, ಇದಿಷ್ಟು ಕೂಡ BBMP ಕಡೆಯಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಂಪರ್ ಗಿಫ್ಟ್ ಇದಾಗಿತ್ತು. ಇನ್ನೂ ಕೂಡ ನಿಮ್ಮ ಸ್ನೇಹಿತರು ಯಾರೆಲ್ಲ ಆಸ್ತಿ ತೆರಿಗೆಯನ್ನು ಪಾವತಿಸಿಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.